ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಮೇ 29. ಮೈಸೂರಿನ ಶೇಷಾದ್ರಿ ಅಯ್ಯರ್ ರಸ್ತೆ ಬಳಿ ಇರುವ ವಿದ್ಯಾವರ್ಧಕ ಪ್ರಥಮ ದರ್ಜೆ ಕಾಲೇಜಿನ ಶ್ರೀ PM ಚಿಕ್ಕಬೋರಯ್ಯ ಸಭಾಂಗಣದಲ್ಲಿ ಕಾಲೇಜಿನ ಪಠ್ಯೇತರ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ 2023-24ನೇ ಸಾಲಿನಲ್ಲಿ ನಡೆದ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳು ಹಾಗೂ ಕ್ರೀಡಾ ವಿಭಾಗದಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ MD ಸುದರ್ಶನ್, ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ P ವಿಶ್ವನಾಥ್, ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ S ಮರಿಗೌಡ, ಪ್ರೊಫೆಸರ್ D ಪಲ್ಲವಿರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. 2023-24 actually the third day is the last working day as per the earlier timetable would have been 31st of May, that has been extended to 8th of June. In view of the coming to the end of the academic year, we are conducting the co-curricular activities valedictory 2023-24 on the dais, presided by Honorary Secretary of our institution, Sri Vishwanath sir, and today's chief guest who is going to deliver the valedictory address is none other than the Assistant Director of Department of Art and Culture, Dr. MD Sudarshan sir, and the staff advisor or in charge of the co-curricular activities for the year 2023-24, Professor Pallavi madam, my dear press friends, colleagues and my dear student friends. ನೀವು ನೋಡಿದ್ರೆ ಈಗಾಗಲೇ ರಿಪೋರ್ಟ್ನ ಮತ್ತೆ 16 ನಿಮಿಷಗಳ ಕಾಲ ಐ ವಾಸ್ ಎನ್ಕ್ವೈರಿಂಗ್ ಅಬೌಟ್ ದ ಕಂಪ್ಯೂಟರ್ ಅಪ್ಲಿಕೇಶನ್ ಡಿಪಾರ್ಟ್ಮೆಂಟ್. ಸೊ ತೋರಿಸ್ತಾ ಇರಲ್ಲ ನೀವು ಇಷ್ಟು ಆಕ್ಟಿವಿಟೀಸ್ ಆಗಿದೆ ಅಂತವಾ, ಎಷ್ಟು ನಿಮಿಷ ಇದೆ ಅಂತ. ಪಲ್ಲವಿ ಮೇಡಮ್ told me it was only for 5 minutes, but it has been extended to 16 minutes. ಕನಿಷ್ಠ ಅಂತಂದ್ರೆ 16 ನಿಮಿಷ ಅದನ್ನು ತೋರಿಸಿದ್ರಿ. ರಿಪೋರ್ಟ್ ಶಾರ್ಟ್ ಮಾಡಿ ನೋಡಿದ್ರಿ. ಥ್ರೂಔಟ್ ದ ಇಯರ್, ರೈಟ್ ಫ್ರಮ್ ದ ಇಂಡಕ್ಷನ್ ಪ್ರೋಗ್ರಾಮ್ ಟು ದ ಫಸ್ಟ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ ಅಪ್ ಟು ಟುಡೇ, ಇವತ್ತು ಸೇರಿಸ್ಕೊಂಡ್ರೆ 47 days programs have been carried out in the year 2023-24. The biggest ever activities conducted in this year under the guidance and leadership of Professor Pallavi Madam. ಇರುವ ಎಲ್ಲದೂ ನಾನು ಯೋಚಿಸಿದ್ದು ತಪ್ಪಾಗಿದ್ರೆ ಗೊತ್ತಿಲ್ಲ, ಸುಮಾರು 90-95% ವಿದ್ಯಾರ್ಥಿಗಳು ಹಳ್ಳಿಗಾಡಿನ ಹಿನ್ನೆಲೆ ಇರುವಂತಹ ವಿದ್ಯಾರ್ಥಿಗಳಿರಬಹುದು ಅಂತ ನಾನು ಭಾವಿಸಿದ್ದೇನೆ. ಅತ್ಯಂತ ಆಗರ್ಭ ಶ್ರೀಮಂತರ ಮಕ್ಕಳು ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಒಂದು ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದ ವಿದ್ಯಾರ್ಥಿಗಳಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಬಹುಶಃ ನಾನು ಅದೇ ಹಂತದ ಒಳಗಡೆ ವಿದ್ಯಾರ್ಥಿ ದಿಸೆಯಲ್ಲಿ ಇದ್ದಾಗ ನಾನು ವಿದ್ಯಾಭ್ಯಾಸಕ್ಕಾಗಿ ಹೈಸ್ಕೂಲ್ ತನಕ ಸುಮಾರು 4 ಕಿಲೋಮೀಟರ್ ನಡ್ಕೊಂಡು ಹೋಗಿ ಶಾಲೆ ಮುಗಿಸಿ 4 ಕಿಲೋಮೀಟರ್ ನಡ್ಕೊಂಡ್ ಬರ್ತಾ ಇದ್ವಿ. ಬಹುಶಃ ಇಲ್ಲೂ ಅಂತಹ ಸಾಕಷ್ಟು ವಿದ್ಯಾರ್ಥಿಗಳಿರ್ಬೋದು ಅಂತ ನಾನು ಭಾವಿಸ್ತಾ, ಆನಂತರ ಪದವಿ ಪೂರ್ವ ಪದವಿ ಹಂತದ ಕಾರಣಕ್ಕಾಗಿ ಸುಮಾರು 6-6.5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬಸ್ ಹತ್ತಿ 1 ಗಂಟೆ ಪ್ರಯಾಣ ಮಾಡಿ ಕಾಲೇಜು ಮುಗಿಸಿ ಮತ್ತೆ ಕೊನೆ ಬಸ್ 5 ಕಾಲಿಗೆ ನಮ್ಮ ಊರಿಗೆ ಹೊರಡ್ತಾ ಇತ್ತು. ಅದನ್ನ ಹತ್ತಿ ವಾಪಸ್ಸು ಮತ್ತೆ 6:45-7 ಗಂಟೆಗೆ ಮನೆಗೆ ತಲುಪ್ತಾ ಇದ್ದವನು. 75 years and our law college is crossed 50 years because started in 74. This is 78 and all the colleges are doing very well. Dr. Maligoda said it's all because of the good management. Management will just give the infrastructure facility, that's all. The connection between the students and the teacher and the professors is most important. Any college will do well because of the principal and the professors who do their job perfectly. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.